ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತೇಳಿ ಅಂದ್ಕೊಂಡಿದ್ದೀನಿ. ಇದು ಬಂದುಬಿಟ್ಟು ಥರ್ಸ್ಡೇ ಈವ್ನಿಂಗ್ ಅಂದ್ಕೊಳ್ತೀನಿ ಕ್ಲಿಪ್ಪಿಂಗು. ಸೊ ಸ್ಕೂಲಿಂದ ಬಂದ ತಕ್ಷಣ ಅವನು ಒಂದೇ ಸಮ ವಟ ಅಂತ ಎಲ್ಲ ಇದನ್ನು ರೆಕಾರ್ಡ್ ಥರ ಹೇಳ್ಬಿಡ್ಬೇಕು. ಎಲ್ಲಿ ಸ್ಕೂಲಲ್ಲೆಲ್ಲ ಏನೇನೆಲ್ಲ ಆಯಿತು ಅಂತೇಳಿ ನಾನು ವೀಡಿಯೋ ಆನ್ ಮಾಡ್ಕೊಂಡಿದ್ದೀನಿ ಅಂತ ಸೀರಿಯಸ್ ಆಗಿ ಕೂತ್ಕೊಂಡಿದ್ದಾನೆ. ಹಂಗೂ ಅವನಿಗೆ ಕಂಟ್ರೋಲ್ ಮಾಡೋಕ್ಕಾಗಿಲ್ಲ, ಮಾತಾಡ್ತಾ ಇದ್ದ, ಮಮ್ಮಿ ಅದು, ಮಮ್ಮಿ ಇದು, ಹೋಮ್ವರ್ಕ್ ಸ್ಕೂಲಲ್ಲೇ ಮಾಡ್ಕೊಂಬಂದ್ಬಿಟ್ಟಿದ್ದೀನಿ, ಹಂಗೆ ಮಾಡಿಬಿಟ್ಟಿದ್ದೀನಿ, ಹಿಂಗೆ ಮಾಡಿಬಿಟ್ಟಿದ್ದೀನಿ ಅಂಥೇಳಿ. ರೀಸನ್ ಏನಪ್ಪ ಅಂತ ಹೇಳಿದ್ರೆ, ಹಿಂದಿನ ದಿನ ನಮ್ಮನೆ ಹತ್ರ ಬಂದುಬಿಟ್ಟು ಜಮಿನಿ ಸರ್ಕಸ್ನ ಹಾಕಿದ್ದಾರೆ. ಸೊ ಹಿಂದಿನ ದಿನ ಹೋಗೋಣ ಅಂಥೇಳಿ ಕರೆಕ್ಟ್ ಎಕ್ಸಾಕ್ಟ್ 7 o'clock ಹೇಳಿದ್ದ ಅವನು. ಸೊ ಅಲ್ಲಿರೋದೇ ಶೋ ಬಂದುಬಿಟ್ಟು 7 o'clock ಇರೋದು. ನಾವು ಮನೆಯಿಂದ ಹೊರಟು ಅಲ್ಲಿ ತಲುಪೋ ಅಷ್ಟರಲ್ಲಿ ಆಲ್ಮೋಸ್ಟ್ ನಿಯರ್ ಒಂದು 30 minutes ಬೇಕಾಗುತ್ತೆ. ಸೊ ಅರ್ಧ ಶೋ ಮುಗಿದ್ಮೇಲೆ ಹೋದರೆ ಅದು ವೇಸ್ಟು. ನಾಳೆ ಹೋಗೋಣ ಅಂತೇಳಿ ಅವ್ರ ಪಪ್ಪ ಹೇಳಿದರು. ಸೊ ಅದಕ್ಕೋಸ್ಕರ ಅಂಥೇಳಿ ಸ್ಕೂಲಲ್ಲೇ ಫ್ರೀ ಪೀರಿಯಡ್ ಸಿಕ್ಕಿದೆಯಲ್ಲ, ಸೊ ಅದರಲ್ಲೇ ಹೋಮ್ವರ್ಕ್ ಎಲ್ಲ ಮಾಡ್ಕೊಂಬಂದ್ಬಿಟ್ಟೆ. ಪಪ್ಪ ಬರುತ್ತಾ ಕೇಳು, ಫೋನ್ ಮಾಡಿ, ಹಾಗೆ ಹೀಗೆ ಅಂತೆಲ್ಲ ಹೇಳ್ತಾ ಇದ್ದ ಕೂತ್ಕೊಂಡು. ಸೊ ಇಲ್ಲ, ನಾನು ಫಸ್ಟ್ ಹೋಗಿ ಯೂನಿಫಾರ್ಮ್ ಎಲ್ಲ ತೆಗೆದ್ಬಿಟ್ಟು ಕೈಕಾಲು ಮುಖ ತೊಳ್ಕೊಂಡು ಬಾ, ಊಟಕ್ಕೆ ಹಾಕ್ಕೊಡ್ತೀನಿ ಅಂಥೇಳಿ ಅವ್ನಿಗೆ ಹೇಳ್ತಾ ಇದ್ದೆ. ನನಗಂತೂ ನಿಜವಾಗ್ಲೂ ನನ್ನ ಮಗನಿಗೆ ಸ್ಕೂಲಿಂದ ಬಂದ ತಕ್ಷಣ ಒಂದು ಕೆಲಸ ಮಾಡಿಸೋದು ಏನಿದೆ ಅದು ತುಂಬಾ ಸರ್ಕಸ್ ಮಾಡ್ತೀನಿ. ಒಂದು ಸಲ ಹೇಳಿದ್ರಂತೂ ಕೇಳೋದೇ ಇಲ್ಲ, ತುಂಬ ಸಲ ಹೇಳಿದೆ. ನಮ್ಮ ಮಗನ ಅಪೇಕ್ಷೆ ಮೇರೆಗೆ ಅನ್ನ ಸಾರನ್ನ ಕಲಿಸ್ತಾ ಇದ್ದೀನಿ. ಯಾಕೆ ಕಲಿಸಿದ್ಬೇಕು? ನೀನೇ ಕಲಿಸ್ಕೊಡ್ತೀನಿ. ಯಾಕೆ ಸುಮ್ಮನೆ ಏನು ಕಲಿಸ್ಬೇಕು? ಏನಿಗಾರ ನಿಂತು ಕೊಡೋ ತುತ್ತು ಅಷ್ಟೊಂದು ಇದಾಗಿರುತ್ತೆ, ಏನಾಗಿರುತ್ತೆ? ಟೇಸ್ಟ್ ಆಗಿರುತ್ತೆ. ಟೇಸ್ಟ್ ಆಗಿರುತ್ತೆ. ಯಾಕೆ ನೀನು ಕಲಿಸ್ಕೊಂತಿದ್ರೆ ಟೇಸ್ಟ್ ಆಗಿರಲ್ಲ? ಯಾಕೆ ಅದೊಂಥರ ಗೊತ್ತಿಲ್ಲ. ಅಂತರ ಗೊತ್ತಿಲ್ಲ ಅಂದ್ರೆ ಹೇಳ್ಬೇಕಪ್ಪ ಯಾವ ಥರ ಅಂತ. ನೀನು ಕಲ್ಸ್ಕೊಂಡು ತಿಂದ್ರು ಅದೇ ಸಾರು ತಾನೆ, ಅದೇ ಅನ್ನ ಸಾರು ತಾನೆ. ಮತ್ತೆ ನನ್ನ ಯಾಕೆ ಕಲ್ಸ್ಕೊಡೋದು? ಅದು ನನಗೆ ಗೊತ್ತಿಲ್ಲ. ಓಕೆ, ಗೊತ್ತಿಲ್ಲ ಅಂದ್ರೆ ಗೊತ್ತಿಲ್ಲ. ಈಗ ಊಟ ಕಲಿಸ್ಕೊಡು, ಕಾಲು ಮಸಾಜ್ ಮಾಡ್ತೀನಿ ಅಂತ ಹೇಳಿದ. ಅದಕ್ಕೆ ಊಟ ಎಲ್ಲ ತಿಂದಾದ್ಮೇಲೆ ನನ್ನ ಕಾಲು ಕೂಡ ಮಸಾಜ್ ಮಾಡ್ತಾ ಇದ್ದಾನೆ. ಜೊತೆಗೆ ಪೂಸಿ ಹೊಡಿತಾ ಇದ್ದ ಜಮಿನಿ ಸರ್ಕಸಿಗೆ ಕರ್ಕೊಂಡು ಹೋಗೋದಕ್ಕೆ. ಅದಕ್ಕೆ ಆಯಿತು ಕಾಲು ಮಸಾಜ್ ಮಾಡು, ಆಮೇಲೆ ನೋಡೋಣ ಅಂಥೇಳಿ ಸುಮ್ಮನೆ ರೇಗಿಸ್ತಾ ಇದ್ದಾಗ ನೀನು ಕರ್ಕೊಂಡು ಹೋಗಲ್ಲ ಅಂತ. ನನ್ನಂತೂ ಹಿಡಿದು ಎಳ್ದಾಡ್ತಾ ಇದ್ದ, ಕರ್ಕೊಂಡು ಹೋಗು ಅಂಥೇಳಿ. ಸೊ ನೋಡ್ಬೋದು. ಹಾಯ್ ಫ್ರೆಂಡ್ಸ್, ಮಾಡ್ಬಾ. ಈಗ ಹಿಂಗೆ ಹಿಡ್ಕೊಂಡೇ ಇರ್ತೀನಿ ಮೊಬೈಲ್ನ, ಹಿಂಗೆ ರೆಕಾರ್ಡ್ ಮಾಡ್ತಾನೆ ಇರ್ತೀನಿ. ಹಿಂಸೆ ಕೊಡ್ತಾನೆ ಫ್ರೆಂಡ್ಸ್ ನನಗೆ ಇವನು. ನೋಡಿ ಹೆಂಗೆ ಕತ್ತೆಲ್ಲ ಇಸ್ಕೋದು, ಸುಸ್ತು ಮಾಡೋದು. ನಿಜ ಹೇಳ ನಾನು ನಮ್ಮಮ್ಮಂಗೆ ಹಿಂಗೆ ಮಾಡ್ತಾ ಇದ್ದಿದ್ದು. ಸೇವ್ ನಿನ್ನಂಗೆ. ಅವ್ರಿಗೆ ಚಕ್ಕುಗುಳಿ ಅಂದರೆ ಆಕ್ಟ್ ಆಗಲಿಲ್ಲ. ನಮ್ಮಮ್ಮಂಗೆ ಚಕ್ಕುಗುಳಿ ಕೊಟ್ಟು ಲೇ ಸುಸ್ತಾಗೋಯ್ತು, ಬಿಡೆ, ನಗಕ್ಕೆ ಆಗ್ತಾ ಇಲ್ಲ ಕಣೆ, ಬಿಡೆ ಅಂದಾಗ ಬಿಡ್ತಾ ಇದ್ದಿದ್ದು ನಾನು. ಸೇಮ್ ಇವ್ನು ಹೆಂಗೆ ನೋಡಿ ಕೂದಲೆಲ್ಲ ಹೆಂಗೆ ಮಾಡಕ್ಬಿಟ್ಟವನೆ, ಹೆಂಗೆ ಹಿಂಸೆ ಕೊಡ್ತಿದ್ನೋ ಹಂಗೆ ನಮ್ಮ ಅಮ್ಮಂಗೆ ನಾನು ತಮಾಷೆಗೆ ಹಿಂಸೆ ಕೊಡ್ತಾ ಇದ್ದೆ. ಈಗ ನನ್ನ ಮಗ ಅದೇ ರಿಪೀಟ್ ಆಗ್ತಾ ಇದೆ. ನಾನು ನಿಜ ಅವ್ನು ಮಾಡುವಾಗೆಲ್ಲ ನಾನು ನೆನೆಸ್ಕೊಳ್ತೀನಿ, ನಮ್ಮ ಅಮ್ಮಂಗೆ ಹಿಂಗೆ ಮಾಡ್ತಾ ಇದ್ನಲ್ವ ನಾನು, ನಮ್ಮ ಅಮ್ಮಂಗೆ ಹಿಂಗೆ ಮಾಡ್ತಿದ್ನಲ್ಲ ಅಂತ. ಈಗ ಅವ್ನು ನೋಡಿ ನೆನೆಸ್ಕೊಳ್ತಾ ಇದ್ದೀನಿ. ನನ್ನ ಮಗನಿಗೆ ಆಸೆ ಬಂದಿದೆ. ಏನು ನೋಡಬೇಕು ಅಂದರೆ ಜಮಿನಿ ಸರ್ಕಸ್ ನೋಡ್ಬೇಕಂತೆ. ಸೊ ನಾನು ಆಲ್ಮೋಸ್ಟ್ 10 years ಇದ್ದಾಗೇನೋ ಜಮಿನಿ ಸರ್ಕಸ್ಗೆ ನಮ್ಮ ಸೋದರ ಮಾವ ಇದ್ರು, ಶಿವನ್ ಮಾಮ ಅಂತೇಳಿ, ಮತ್ತೆ ನಮ್ಮ ಅತ್ತೆ, ಅವರು ಇಬ್ರು ಸೇರಿ ನನ್ನನ್ನು ನಮ್ಮ ಅಕ್ಕನ್ನ ಕರ್ಕೊಂಡು ಹೋಗಿದ್ರು ಜಮಿನಿ ಸರ್ಕಸ್ಗೆ. ಎಲ್ಲಿ ಅಂದರೆ TV ಟವರ್ ಹತ್ರ ಹಾಕಿದ್ರು. ಸೊ ಅಲ್ಲಿಗೆ ಹೋಗಿದ್ವಿ ನಾವು ಜಮಿನಿ ಸರ್ಕಸ್ ನೋಡೋದಕ್ಕೆ. ಬಟ್ ನನ್ಗೆ ಅವಾಗ ಬಸ್ ಹತ್ತಿದ್ರೆ ಸಾಕು ವಾಮಿಟ್. ನಾನೇನೋ ಒಂದು ಖುಷಿನಲ್ಲಿ ಆಟೋದಲ್ಲಿ ಕರ್ಕೊಂಡು ಹೋಗ್ತಾರೆ ಅನ್ನೋ ಒಂದು ಖುಷಿಗೆ ರೆಡಿ ಆಗ್ಬಿಟ್ಟೆ. ಬಟ್ ಬಸ್ಸಲ್ಲಿ ಹೋದಾಗ ಫುಲ್ಲು ವಾಮಿಟ್ ಆಗ್ಬಿಟ್ಟಿತ್ತು ನನಗೆ. ಅಲ್ಲಿಂದ ಅಲ್ಲಿಗೆ ನಾವಿದ್ದಿದ್ದು ಕುರುಬ್ರಳ್ಳಿಯಿಂದ TV ಟವರ್ಗೆ ಹೋಗೋದಕ್ಕೇನೆ ವಾಮಿಟ್ ಆಗಿತ್ತು. ಅಲ್ಲಿ ಆ ವಾಮಿಟ್ ಆಗಿರೋ ಇದರಿಂದ ನನಗೆ ಅಲ್ಲಿ ಸರ್ಕಸ್ ನೋಡೋಕೆ ಅಷ್ಟು ಒಂಥರ ಒಂದು ಖುಷಿನೇ ಇರಲಿಲ್ಲ. ಯಾವಾಗ ಮನೆಗೆ ರಿಟರ್ನ್ ಹೋಗ್ತೀನಿ, ಜೊತೆಗೆ ಮನೆಗೆ ರಿಟರ್ನ್ ಹೋಗುವಾಗ ಮತ್ತೆ ವಾಮಿಟ್ ಆಗುತ್ತಲ್ಲ, ಆ ಒಂದು ಟೆನ್ಷನ್ ಎಲ್ಲ ಇರ್ತಾ ಇದ್ದೆ. ಸೊ ಅದೊಂದು ನೆನಪು ನನ್ನ ಮಗನಿಗೆ ಇರ್ತದೆ. ಅವತ್ತು ನಾನು ನೋಡಿದ್ದು ಜಮಿನಿ ಸರ್ಕಸ್ಸೇ.
ಜೆಮಿನಿ ಸರ್ಕಸ್. ಇವಾಗಲೂ ನನ್ನ ಮಗಂಗೆ ಅದೇ ಸರ್ಕಸ್ನ ತೋರಿಸಿ ಕರ್ಕೊಂಡು ಹೋಗ್ತಾ ಇದ್ದೀನಿ. ಆ ಸರ್ಕಸಲ್ಲಿ ಇರೋವಂಥ ಜೋಕರ್ ನನ್ನ ಮಗ, ಇಲ್ಲ ಮಂಕಿ ನನ್ನ ಮಗ. ನೋಡಿಲ್ಲ, ಗೊತ್ತಿಲ್ಲ. ಇವಾಗ ಸರ್ಕಸಲ್ಲಿ ಮೇ ಬಿ ಪ್ರಾಣಿಗಳ ಯೂಸ್ ಮಾಡ್ತಾರೋ ಇಲ್ವೋ ಗೊತ್ತಿಲ್ಲ, ಬಟ್ ನಾವಿದ್ದಾಗ ಪ್ರಾಣಿಗಳಿತ್ತು. ಚೀತಾ ಎಲ್ಲ ಇರಲಿಲ್ಲ, ಚೀತಾ ಎಲ್ಲ ಇರಲ್ಲ, ಬರೀ ಲಯನ್ ಇರ್ತಿತ್ತು, ಮಂಕಿ ಇರ್ತಾ ಇತ್ತು, ನಾಯಿ ಇರ್ತಾ ಇತ್ತು. ಅದನ್ನ ಪಳಗ್ಸಿಡ್ತಾರೆ. ಎಲಿಫೆಂಟ್ ಇರ್ತಾ ಇತ್ತು. ಬಟ್ ಇವಾಗ ಗೊತ್ತಿಲ್ಲ ಏನಿದೆ ಅಂಥೇಳಿ. ಬನ್ನಿ, ನಿಮ್ಮನ್ನು ಕೂಡ ಇವತ್ತು ಜೆಮಿನಿ ಸರ್ಕಸ್ಗೆ ಕರ್ಕೊಂಡು ಹೋಗ್ತೀನಿ. ಗೊತ್ತಿಲ್ಲ ಅಲ್ಲಿ ವಿಡಿಯೋ ರೆಕಾರ್ಡ್ ಅಲೋ ಇದೆಯೋ ಇಲ್ವೋ ಅಂತ. ಬಟ್ ರೆಡಿ ಆಗಿಬಿಟ್ಟು ಹೊರಡಬೇಕು. ಅದಕ್ಕೆ ಅವ್ನಿಗೆ ಹೇಳ್ತಾ ಇದ್ದೀನಿ ಬೇಗ ರೆಡಿ ಆಗು ಅಂತ. ನಾನು ಕೂಡ ರೆಡಿ ಆಗ್ತೀನಿ. ನೀನು ಕರ್ಕೊಂಡೋಗ ಸರ್ಕಸ್ಸಿಗೆ ಬಿಟ್ಬಿಡ್ತೀನಿ ಬಾ. ಮತ್ತೆ ಹಿಂಗೆ ಹಿಂಸೆ ಕೊಡ್ತೀನಿ ನೋಡು, ಕೈಯೆಲ್ಲ ಪರಿಚ ಹಾಕ್ಬಿಟ್ಟಿದ್ಯಾ, ನನಗೆ ಉರಿತಾ ಇದೆ. ಏನು ಹುಡುಕ್ತಾ ಇದ್ದೀರಾ? ಅಡುಗೆ ಮನೆಯಲ್ಲಿ ಸೆಲ್ಫಿನ ಮೇಲೆ ಜಗ್ಗಿನ ಹಿಂದೆ ಶುಭ ಚಪ್ಲಿ ಸುಮ್ಮನೆ ಸಿಂಪಲ್ ಜಗ್ಗಿನ ಹಿಂದೆ. ಸೊ ಹೊರಟ್ವಿ ರೆಡಿ ಆಗಿಬಿಟ್ಟು. ನನ್ನ ಮಗನಿಗೆ ಕೀ ಕೊಡದೆ ಆಟ ಆಡಿಸ್ತಾ ಇದ್ರು ಹಸ್ಬೆಂಡು. ಗೊತ್ತಿತ್ತು ಅವ್ರಿಗೆ ಎಲ್ಲಿಟ್ಟಿದ್ದೀವಿ ಅಂತ. ಏನಂದ್ರೆ ಈ ನಡುವೆ ಅದೊಂದು ಕ್ರೇಜ್ ಹಿಡ್ಕೊಂಡ್ಬಿಟ್ಟಿದ್ದಾನೆ. ಎಲ್ಲರೂ ಹೋಗ್ಬೇಕು ಅಂದರೆ ಗಾಡಿನ ಟರ್ನ್ ಮಾಡಿಬಿಟ್ಟು ಈಚೆ ನಿಲ್ಲಿಸ್ತೀನಿ ಅಂತ ಆಟ ಮಾಡ್ತಾನೆ. ಬಟ್ ನನಗೆ ಭಯ ಆಗುತ್ತೆ ಆ ಥರ ಗಾಡಿನ ಚಿಕ್ಕ ಮಕ್ಳ ಕೈ ಕೊಡಬಾರ್ದು. ಅವ್ರು 18 ವರ್ಷ ಅಥವಾ 16 ವರ್ಷ ಅವ್ರ ಏಜಿಗೆ ಬರೋವರೆಗೂ ಆದಷ್ಟು ಗಾಡಿನ ಅವಾಯ್ಡ್ ಮಾಡಬೇಕು. ನಾವು ಕೊಡಬಾರ್ದು, ಆದಷ್ಟು ಅಲ್ಲ ಅವಾಯ್ಡ್ ಮಾಡಲೇಬೇಕು, ಕೊಡಬಾರ್ದು. ಅದಕ್ಕೆ ನನ್ನ ರೂಲ್ಸ್ ಅದು. ಸೊ ಅದಕ್ಕೋಸ್ಕರ ಅಂತೇಳಿ ಅವನಿಗೆ ಕೊಡಬೇಡಿ ಅಂತ. ಹಂಗೂ ನೋಡಿ, ಈಗ ಕೀ ಎತ್ಕೊಂಡು ಹೋಗ್ಬಿಟ್ಟು ಅವ್ರ ಅಪ್ಪನ ಹತ್ರ ಬೇಗ ಹೋಗಿ ಟರ್ನ್ ಮಾಡಿಬಿಟ್ಟು ಈಚೆ ನಿಲ್ಲಿಸ್ಬಿಡ್ತಾನೆ. ನನಗೆ ಭಯ ಡೌನ್ ಇದೆ ಅಲ್ಲ ಹೋಗ್ಬಿಡತ್ತೆ ಅಂತ. ಬನ್ನಿ, ಇವಾಗ ದೀಪ ಕೂಡ ಹಚ್ಚಾಯಿತು ದೇವ್ರಿಗೆ. ಸೊ ದೇವ್ರಿಗೆ ದೀಪ ಹಚ್ಬಿಟ್ಟು ಹೊರಡ್ತಾ ಇದ್ದೀವಿ. 7 ಗಂಟೆಗೆ ಅಂತ ಇತ್ತು, 6:30 ಆಗಿದೆ. ಅಲ್ಲಿ ಹೋದ್ಮೇಲೆ ಏನೇನೆಲ್ಲ ಡೀಟೇಲ್ಸ್ ಅಂತ ಹೇಳ್ತೀನಿ. ಸೊ ಎಲ್ಲ ಒಂದು ಕಡೆಯಿಂದ ಲಾಕ್ ಆಗಿದೆ ಅಂತ ಒಂದ್ಸಲ ನೋಡ್ಕೊಂಡು ಬಂದ್ಬಿಟ್ರೆ ಆಮೇಲೆ ಹೊರಡೋದು. ಈ ಜೆಮಿನಿ ಸರ್ಕಸ್ ಬಂದ್ಬಿಟ್ಟು GKW ಲೇಔಟಲ್ಲಿ ಬರುತ್ತೆ. ಅಲ್ಲೊಂದು ದೊಡ್ಡ ಗ್ರೌಂಡ್ ಇದೆ. ಅಲ್ಲಿ ಇದೆಲ್ಲ ಟೂರ್ನಮೆಂಟ್ ಆ ಥರದ್ದೆಲ್ಲ ಮಾಡ್ತಾ ಇರ್ತಾರೆ. ಸೊ ಲೆಗ್ಗೆರೆ ನಿಯರು, ಈ ಕಡೆಯಿಂದ ಆದರೆ ಪೀಣ್ಯ ಬಸ್ ಸ್ಟಾಪ್ಗೆ ನಿಯರ್ ಆಗುತ್ತೆ. ಸೊ ಎರಡೂ ಕಡೆ ನಿಯರ್ ಆಗುತ್ತೆ. ಮಧ್ಯದಲ್ಲಿದೆ ಇದು GKW ಲೇಔಟ್. ಆ ಕಡೆ ಸರೌಂಡಿಂಗಲ್ಲಿರೋರಿಗೆ ಗೊತ್ತಿರುತ್ತೆ. ಸೊ ಆಲ್ಮೋಸ್ಟ್ ಇಲ್ಲಿ ಎಕ್ಸಿಬಿಷನ್ಗೆ ಹೋಗಿದ್ವಿ ಲಾಸ್ಟ್ ಟೈಮ್ ಒಂದ್ಸಲ. ಅದು ಕೂಡ ಇದೆ ಗ್ರೌಂಡಲ್ಲಿ ಹಾಕಿದ್ದಂಥದ್ದು. ಮತ್ತು ಇವಾಗ ಸರ್ಕಸ್ ಕೂಡ ಇಲ್ಲೇ ಹಾಕಿರೋದು. ಸೊ ಸರ್ಕಸ್ಗೆ ಹೋಗಿದ ತಕ್ಷಣ ಟಿಕೆಟ್ನ ತೊಗೊಂಡು ಅದಾದಮೇಲೆ ಫಸ್ಟು ಪಾಪ್ಕಾರ್ನ್ ತೊಗೊಂಬರೋದಕ್ಕೆ ಹೋದರು ತಿನ್ನೋದಕ್ಕೆ ಅಂತೇಳಿ. ಅವ್ರಿಗೆ ಅದೊಂದು ಎಕ್ಸೈಟ್ಮೆಂಟು. ನಮ್ಮ ಮನೆಯವ್ರಿಗೆ ನನ್ನ ಮಗನಿಗೆ ಕೂಡ ನಾನು ಅದನ್ನೇ ಹೇಳ್ತಾ ಇದ್ದೆ, ನೀವು ಸರ್ಕಸ್ ನೋಡೋಕೆ ಬಂದಿದ್ದೀರಾ ತಿನ್ನೋಕೆ ನೋಡೋಕೆ ಬಂದಿದ್ದೀರಾ ಅಂತ. ತಿನ್ಕೊಂಡು ಸರ್ಕಸ್ ನೋಡೋಕೆ ಬಂದಿದ್ದೀವಿ ಅಂತ ಹೇಳ್ತಾಯಿದ್ರು. ಸೊ ಟಿಕೆಟ್ ತೊಗೊಳ್ಳೋಣ ಅಂಥೇಳಿ ಹಾಗೆ ಒಳಗಡೆ ಹೋದ್ವಿ. ಸರ್ಕಸ್ನೆಲ್ಲ ಓಪನ್ ಮಾಡಿದ್ರು, ಅಲ್ಲೇ ಬರ್ದಿರ್ತಾರೆ ನೋಡಿ ಯಾರ್ಯಾರು ಇಷ್ಟು ವರ್ಷದಿಂದ. ನಾನು ಚಿಕ್ಕ ಜೆಮಿನಿ ಸರ್ಕಸ್ಗೋಸ್ಕರ ಕರ್ಕೊಂಡು ಬಂದಿದ್ದೀನಿ ನನ್ನ ಮಗನ. ಇವ್ರೇನು ಸರ್ಕಸ್ ನೋಡೋಕೆ ಬಂದವರೋ ತಿನ್ನೋಕೆ ಬಂದವರೋ ಗೊತ್ತಾಗ್ತದೆ. ಆ ಪಾಪ್ಕಾರ್ನ್ ತೊಗೊಂಬಂದ್ರು, ಅದಲ್ಲೇ ಖಾಲಿ ಆಗೋಯ್ತು. ಇನ್ನೂ ಕೂಡ ಶೋನೇ ಸ್ಟಾರ್ಟ್ ಆಗಿದೆ. ಅದು ಮೋಸ ಗೊತ್ತಿದೆ, ಯಾಕೆ ತಗೋತೀರಾ? ಹೋಗಿದ ತಕ್ಷಣ ಇನ್ನೂ ಕೂಡ ಶೋನೇ ಸ್ಟಾರ್ಟ್ ಆಗಿಲ್ಲ, ಆಗಲೇ ತೊಗೊಂಡಿರೋ ಪಾಪ್ಕಾರ್ನ್ ಖಾಲಿ ಆಗಿಬಿಟ್ಟಿತ್ತು. ಅದನ್ನೇ ಮೋಸ ಅಂತಾಯಿದ್ರು. ಇವು ಡಿಮಾರ್ಟಲ್ಲಿ 50 ರೂಪೀಸ್ ಕೊಟ್ಟು ತುಂಬಾ ಕೊಡ್ತಾರೆ, ಆದರೆ ಇಲ್ಲಿ ಕಮ್ಮಿ ಕೊಟ್ಟಿದ್ದಾರೆ, ಇಷ್ಟು ಅಂಥೇಳಿ. ಮತ್ತು ಮೋಸ ಅಂತ ಗೊತ್ತಿದ್ರು, ಯಾಕೆ ತೊಗೊಳ್ತೀರಾ ಅಂಥೇಳಿ ನಾನು ಅದನ್ನೇ ಹೇಳಿದೆ. ಅದಾದಮೇಲೆ ಶೋ ಕೂಡ ಸ್ಟಾರ್ಟ್ ಆಯಿತು. ಫಸ್ಟ್ ಬಂದಿದ್ದು ಶೋ ಇದು. ನನ್ನ ಮಗ ಫುಲ್ಲು ಎಕ್ಸೈಟ್ ಆಗಿ ನೋಡ್ತಾ ಇದ್ದ. ಇದು ನಮ್ಮದು ಮಮ್ಮಿ ಎಷ್ಟು ಇದಾಗಿ ಎಗರುತ್ತಾರಲ್ವ, ಅದು ಅಕಸ್ಮಾತ್ ಏನಾದ್ರು ಬಿದ್ದೋಗ್ಬಿಟ್ರೆ ಏನು ಮಾಡೋದಂತ. ಅದಕ್ಕೆ ಬಿದ್ದರೆ ಅಂದ್ಬಿಟ್ಟೇ ಏನಾದರೂ ಅದನ್ನು ಸೇಫ್ಟಿ ಪರ್ಪಸ್ಗೋಸ್ಕರನೇ ನೆಟ್ ಹಾಕಿರೋದಪ್ಪು ಅಂತ ಹೇಳ್ತಾ ಇದ್ದೆ. ಅವನಂತೂ ಫುಲ್ಲು ಎಕ್ಸೈಟ್ಮೆಂಟಾಗಿ ನೋಡ್ತಾ ಇದ್ದ, ಆ ಕಡೆ ಈ ಕಡೆ ತಿರುಗ್ದಂಗೆ. ಅದು ಹಾಗೆ ಸ್ಟಾರ್ಟ್ ಆಯಿತು ಶೋ. ತುಂಬಾ ಚೆನ್ನಾಗಿತ್ತು, ಪೂರ್ತಿ ಇಂಟ್ರೆಸ್ಟಿಂಗಾಗಿ ನೋಡಿದ್ವಿ ಎಲ್ಲನೂ. ಎಲ್ಲೂ ಕೂಡ ನಮಗೇನು ಬೇಜಾರು ಆ ಥರದ್ದೆಲ್ಲ ಏನೂ ಅನಿಸ್ಲಿಲ್ಲ ನಮಗೆ. ಒಂಥರ ಕೂಲಾಗಿತ್ತು, ಚೆನ್ನಾಗಿತ್ತು. ಒಂದೇ ಒಂದು ಪ್ರಾಬ್ಲಮ್ ಏನಪ್ಪ ಅಂತ ಹೇಳಿದ್ರೆ ಅಲ್ಲಿ ಸೊಳ್ಳೆ ಕಾಟ. ನೀವೇನಾದರೂ ಹೋಗ್ತೀರಾ ಅಂದರೆ ಆಲ್ಮೋಸ್ಟ್ ಬಾಡಿ ಫುಲ್ಲು ಕವರ್ ಮಾಡ್ಕೊಂಡು ಹೋಗಿ. ಏನಾದರೂ ಇದಿರುತ್ತಲ್ಲ ಸೊಳ್ಳೆದು
ಒಡೋಮೋಸ್ ಆ ಥರದ್ದೆಲ್ಲ ಹಚ್ಕೊಂಡು ಹೋಗಿ, ಇಲ್ಲಾಂದರೆ ಸಿಕ್ಕಾಬಟ್ಟೆ ಕಷ್ಟ ಆಗುತ್ತೆ ಸೊಳ್ಳೆ ಕಚ್ಚೋದು. ನಾವಂತೂ ಫ್ಯಾನ್ ಇರೋ ಕಡೆ ಒಂದು 4-5 ಕಡೆ ಜಾಗನ ಬದಲಾಯಿಸಿದ್ವಿ. ಏನಪ್ಪ ಅಂತ ಹೇಳಿದ್ರೆ ಜನ ಜಾಸ್ತಿ ಇರಲಿಲ್ಲ. ಅವತ್ತು ನಾವು ವೀಕ್ ಡೇಸಲ್ಲಿ ಹೋಗಿದ್ದರಿಂದ ಜನ ಜಾಸ್ತಿ ಇರಲಿಲ್ಲ, ಕಮ್ಮಿ ಇದ್ದರು. ಸೊ ಒಂದೊಂದು ಶೋನು ಒಂದು 10 ಮಿನಿಟ್ಸ್ ಆ ಥರ ಮಾಡ್ತಾಯಿದ್ರು. ಸೊ ಒಬ್ಬೊಬ್ಬರು ಒಂದೊಂದು ಥರ ಡಿಫ್ರೆಂಟಾಗಿತ್ತು, ಚೆನ್ನಾಗಿತ್ತು ನೋಡೋದಕ್ಕೆ. ಎಲ್ಲೂ ಕೂಡ ಅದೇ ಇಲ್ವಾ ಒಂಥರ ಅವ್ರು ಮಾಡ್ತಾಯಿದ್ದು ಒಂದು ಮೂಮೆಂಟು ನಮಗೆ ವಾವ್ ಆ ಥರ ಅನ್ನಿಸ್ತಾ ಇತ್ತು. ಸೊ ಎಷ್ಟು ಕಷ್ಟ ಇರುತ್ತೆ ಆ ಥರ ಮೂಮೆಂಟ್ ಎಲ್ಲ ಮಾಡೋದಕ್ಕೆ, ಅವರು ಆ ಥರ ಪರ್ಫಾರ್ಮ್ ಮಾಡೋದಕ್ಕೆ. ಬಟ್ ಏನು ಗೊತ್ತಾ, ಅವ್ರು ಎಷ್ಟೇ ಅಂದರೆ ನಮಗೆ ಅನಿಸ್ತಾ ಇರುತ್ತೆ ಅದು ಕಷ್ಟ ಅಂತ, ಬಟ್ ಅವ್ರಿಗೆ ಖಂಡಿತ ಇಲ್ಲ. ನಾವು ಏನಕ್ಕೆ ಅಂದ್ಕೊಳ್ತೀವಿ ಅಂತ ಹೇಳಿದ್ರೆ ಅವರು ಮುಖದಲ್ಲಿರೋವಂಥ ನಗು ನೋಡಿ ನಮಗೆ ಗೊತ್ತಾಗುತ್ತೆ. ಸೊ ಅವ್ರಿಗೇನು ಕಷ್ಟ ಆಗ್ತಾಯಿಲ್ಲ ಅನ್ನೋ ಥರ. ಈಗ ನಮಗೇನಾದ್ರು ಕಷ್ಟ ಆಗ್ತಾಯಿದೆ ಅಂದರೆ ಮುಖದಲ್ಲಿ ಎಕ್ಸ್ಪ್ರೆಷನ್ ತೋರಿಸ್ತೀವಿ, ಬಟ್ ಅವ್ರಿಗೆ ಅವ್ರ ಮುಖದ ಎಕ್ಸ್ಪ್ರೆಷನ್ ನೋಡಿ ಅವ್ರಿಗೇನು ಕಷ್ಟನೇ ಆಗ್ತಾಯಿಲ್ವೇನೋ ಆ ಥರ ಅನ್ನಿಸ್ತಾ ಇರುತ್ತೆ ನಮಗೆ. ಅದಾದಮೇಲೆ ಐಸ್ ಕ್ರೀಮ್ ಬಂತು. ನೆಕ್ಸ್ಟು ಐಸ್ ಕ್ರೀಮ್ ಪ್ರೋಗ್ರಾಮ್ ನಾನು ಹೇಳ್ಬಿಟ್ಟಿದ್ದೆ ನಮ್ಮ ಮನೆಯವ್ರಿಗೆ, ನೆಕ್ಸ್ಟ್ ಇನ್ನೇನು ತೊಗೊಳ್ಬಾರ್ದು ನೀವು. ಅದು ಯಾಕೆ ಅಂದರೆ ಅದು ಎಷ್ಟು ದಿನದ ನನಗೆ ಆ ಥರ ಫೀಲ್ ಚೆನ್ನಾಗಿರಲ್ವೇನೋ ಆ ಥರದ್ದೆಲ್ಲ ಫೀಲ್ ಆಗ್ತಾಯಿತ್ತು. ಅದಕ್ಕೆ ಬೇಡ ನೆಕ್ಸ್ಟ್ ಏನೂ ತೊಗೋಬೇಡಿ ಅಂತೇಳಿ, ಅವನು ತುಂಬ ದಾಹ ಆಗ್ತಾಯಿದೆ ಅಂಥೇಳಿ ತೊಗೊಂಡಿದ್ದಂಥದ್ದು ಐಸ್ ಕ್ರೀಮ್ನ. ಸೊ ಐಸ್ ಕ್ರೀಮ್ ತಿಂದರೆ ಇದಾಗುತ್ತೆ ಅಂಥೇಳಿ ಒಂದೊಂದು ಮೂಮೆಂಟು ಒಂದೊಂದು ಪರ್ಫಾಮೆನ್ಸ್ ತುಂಬಾ ಚೆನ್ನಾಗಿತ್ತು. ಸೊ ನೀವೇನಾದರೂ ಫ್ರೀಯಾಗಿದ್ದರೆ ಆ ಕಡೆ ಸರೌಂಡಿಂಗ್ ನಿಯರೆಸ್ಟ್ ಇದ್ದರೆ ಖಂಡಿತ ಒಂದು ಸಲ ನಿಮ್ಮ ಮಕ್ಕಳನ್ನ ಕರ್ಕೊಂಡೋಗಿ ತೋರಿಸಿ ಅಂತ ಹೇಳ್ತೀನಿ ಈ ಒಂದು ಸರ್ಕಸ್ನ. ಏಕೆಂದರೆ ಇದನ್ನೆಲ್ಲ ಈಗಿನ ಕಾಲದಲ್ಲಿ ಮಕ್ಕಳುಗಳು ಆಲ್ಮೋಸ್ಟ್ ಟಿ ವಿನಲ್ಲಿ ಮೊಬೈಲಲ್ಲಿ ನೋಡಿರ್ತಾರೆ. ಸೊ ರಿಯಲ್ಲಾಗಿ ನೋಡಿದಾಗ ಅವ್ರಿಗೂ ಕೂಡ ಒಂದು ಎಕ್ಸೈಟ್ಮೆಂಟ್ ಇರುತ್ತೆ, ಹೆಂಗೆ ಮಾಡ್ತಾರೆ ಏನು ಅಂಥೇಳಿ. ಸೊ ಕೆಲವೊಂದು ನನಗೆ ಅವ್ರು ಮಾಡಿದಂಥ ಪರ್ಫಾರ್ಮೆನ್ಸ್ ತುಂಬಾ ಚೆನ್ನಾಗಿ. ಇದಂತೂ ಈಗ ಏನು ಮಾಡ್ತಾ ಇದ್ದಾರಲ್ಲ, ಅದು ಒಂದು ಪೈಪ್ ಮೇಲೆ ಇದನ್ನು ಇಟ್ಕೊಂಡು ಮಾಡ್ತಾಯಿದ್ರು ಅಲ್ಗೆನ. ಇದು ಇಲ್ಲಿವರೆಗೂ ಓಕೆ, ಅದೆಷ್ಟು ಅಂತ ಇರುತ್ತೆ ಅಂತ ಒಂದು 4-5 ಹಲ್ಗೆನ ಹಾಕಿ ನೋಡ್ಬೋದು. ಇವಾಗ 1-2 ಪೈಪ್ನ ಹಾಕಿ ಮಾಡ್ತಾಯಿದ್ರು. ಸೊ ಎಷ್ಟು ಒಂಥರ ರಿಸ್ಕ್ ಅನಿಸ್ತಾಯಿತ್ತು. ಹಾಗೆ ಒಂದೊಂದು ನಿಜ ನಾನು ಎಕ್ಸಾಕ್ಟಾಗಿ ಹೇಳ್ತಾ ಇದ್ದೀನಿ ಅಂತ ಅಂದ್ಕೊಳ್ಬೋದು. ನಾನು ಇದು ನಾನು 10 ವರ್ಷ ಇದ್ದೊಳಗೆ ಹೋಗಿದ್ದಾಗ ನನಗಷ್ಟು ಎಕ್ಸೈಟ್ಮೆಂಟ್ ಇರಲಿಲ್ಲ. ನಾನು ಹೇಳ್ದೆ ರೀಸನ್ ಏನಂತ. ನನಗೆ ಆಗ್ತಾಯಿದ್ದಿದ್ದು ಆ ಪ್ರಾಬ್ಲಮ್ಗೆ ನಾನು ಸರಿಯಾಗಿ ಅಬ್ಸರ್ವ್ ಮಾಡಿ ನೋಡೋಕ್ಕಾಗಿರಲಿಲ್ಲ. ಬಟ್ ಇವಾಗೇನು ಆ ಥರ ನಮಗೇನು ಪ್ರಾಬ್ಲಮ್ ಇರಲಿಲ್ಲ. ಆರಾಮಾಗಿ ಹೋದೆ, ಕೂಲಾಗಿ ಎಲ್ಲ ನೋಡಿ ಪ್ರತಿಯೊಂದನ್ನು ಕೂಡ ಎಂಜಾಯ್ ಮಾಡಿದ್ದೀನಿ ನಾನು. ಸೊ ಅದಕ್ಕೋಸ್ಕರ ಅಂತಲೇ ನಾನು ನಿಮಗೆ ಹೇಳ್ತಾ ಇರೋದು, ನಿಯರೆಸ್ಟ್ ಇದ್ದರೆ ಖಂಡಿತ ಒಂದು ಸಲ ಹೋಗಿ 2 hours ಒಳ್ಳೆ ಎಂಟರ್ಟೈನ್ಮೆಂಟ್ ಪ್ಯಾಕೇಜ್ ಅಂತಲೇ ಹೇಳ್ಬೋದು. ಈಗ ಬೋರಿಂಗು ಮಧ್ಯದಲ್ಲೆಲ್ಲೋ ಬೋರ್ ಆಯ್ತಪ್ಪ ನಮಗೆ ಆ ಥರದ್ದೆಲ್ಲ ಏನೂ ಅನಿಸಿಲ್ಲ ನನಗೆ. ಸೊ ನನ್ನ ಮಗನೂ ಕೂಡ ಅಷ್ಟೇ ಇದಾಗಿ ನೋಡ್ದ, ಒಂದೊಂದು ಡಿಫ್ರೆಂಟಾಗಿ. ಒಂದು ಸಲ ಖಂಡಿತ ನೋಡ್ಬೋದು, ನೀವು ಕೂಡ ಹೋಗಿ ಅಂತೇಳಿ ಹೇಳ್ತೀನಿ. ಯಾವುದೇ ರೀತಿ ಕೊಲಾಬ್ರೇಷನು ಅಥವಾ ಏನೋ ಇದು ಅಲ್ಲ, ನನ್ನ ಅನಿಸಿಕೆನ ನಾನು ನಿಮಗೆ ಹೇಳ್ತಾ ಇರೋದಷ್ಟೇ. ಅಟ್ ದ ಎಂಡ್ ಅದೇ ನಾನು ಹೇಳ್ದಾಗೆ ಅವ್ರು ಎಷ್ಟೇ ನಮಗೆ ಕಷ್ಟ ಅಂತ ಅನ್ನಿಸ್ತಾಯಿದ್ರು, ಅವ್ರು ಮಾಡ್ತಾ ಇದ್ದಿದ್ದಂತಹ ಒಂದೊಂದು ಆ್ಯಕ್ಟು ಕೂಡ ಅವರಿಗೆ ಸುಲಭವಾಗಿತ್ತೇನೋ ಅಂತ ಅವ್ರ ಮುಖದಲ್ಲಿರುವಂಥ ನಗು ಹೇಳ್ತಾ ಇತ್ತು ನಮಗೆ. ಎಲ್ಲ ಪರ್ಫಾರ್ಮೆನ್ಸ್ ಮುಗಿದ್ಮೇಲೆ ಅವ್ರು ಬಂದುಬಿಟ್ಟು ನಮ್ಮ ಮುಂದೆ ನಿಂತ್ಕೊಂಡು ಅವ್ರ ಹೆಸರನ್ನ ಹೇಳಿ ಇದು ಮಾಡ್ತಾರೆ. ಇದೇನು ಮಾಡ್ತದೋ ಅದಂತೂ ತುಂಬಾ ಡೇಂಜರಸ್ಸು. ಅದರಲ್ಲಿ ಒಂದು ಸಲ ಸ್ಲಿಪ್ ಕೂಡ ಆಯಿತು ಅವ್ರದ್ದು. ಸೊ ಅವಾಗ ನಾವು ಎಲ್ಲರೂ ಅಲ್ಲಿದ್ದವರೆಲ್ಲ ನಾವು ಕಿರಿಚ್ಕೊಂಬಿಟ್ವಿ ಒಬ್ಬ ಅಂಥೇಳಿ. ಸೊ ಬೈಕ್ ರೈಡಿಂಗ್ ನನ್ನ ಮಗನ ಫೇವ್ರೆಟ್. ಅದಂತೂ ಅದು ವೆಯ್ಟ್ ಮಾಡ್ತಾಯಿದ್ದ ಮಮ್ಮಿ. ಅದು ಫಸ್ಟಿಗೆ ಅವ್ನಿಗೆ ಗೊತ್ತಾಗಿಲ್ಲ ಅದೇನು ಅಂಥೇಳಿ. ಆ ಮಮ್ಮಿ ಆ ರೌಂಡಿಗೆ ಇಟ್ಟಿದ್ದಾರಲ್ಲ ಏನು ಅಂತ. ನಾನು ಅದನ್ನೇ ಹೇಳಿದೆ, ಬೈಕ್ ರೈಡಿಂಗ್ ಅಪ್ಪು ಅಂಥೇಳಿ. ಅದು ಹೌದಾ ಅಂಥೇಳಿ. ಅದು ಬಂದಾಗಂತೂ ಫುಲ್ ಎಕ್ಸೈಟ್ಮೆಂಟು. ಆದರೆ ಏನಂದರೆ ಆ ಒಂದು ಸೌಂಡ್ ಇದೆಯಲ್ಲ ಅದೊಂಥರ ಕರ್ಕಶವಾಗಿತ್ತು. ಸೊ ತುಂಬಾ ಚೆನ್ನಾಗಿತ್ತು, ತುಂಬಾ ಎಂಜಾಯ್ ಮಾಡಿದ್ವಿ ನಾನು, ನನ್ನ ಮಗ, ನನ್ನ ಹಸ್ಬೆಂಡ್. ಸೊ ಮುಂಚೆ ಎಲ್ಲ ಪ್ರಾಣಿಗಳಿತ್ತು, ನಾನು ಹೇಳ್ದಾಗೆ ಪ್ರಾಣಿಗಳಿತ್ತು ನಾವು ನೋಡಿದಾಗ ನಮ್ಮ ಕಾಲದಲ್ಲಿ. ಬಟ್ ಇವಾಗ ಅದೆಲ್ಲ ಸರ್ಕಸಲ್ಲಿ ಯಾವುದೇ ರೀತಿ ಪ್ರಾಣಿಗಳು ಇರೋದು ಆ ಥರ ಎಲ್ಲ ಏನೂ ಇಲ್ಲ. ಮನುಷ್ಯರೇ ಪ್ರಾಣಿಗಳ ಒಂದು ಇದನ್ನು ಹಾಕ್ಕೊಂಡು ಡ್ಯಾನ್ಸ್ ಕೂಡ ಮಾಡಿದರು. ಸೊ ತುಂಬ ಚೆನ್ನಾಗಿತ್ತು. ಪ್ರತಿಯೊಂದು ಅವ್ರು ಏನೇನು ಸರ್ಕಸಲ್ಲಿ ತೋರಿಸಿದಂಥ ಪ್ರತಿಯೊಂದು ಶೋ ಕೂಡ ತುಂಬಾ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ನಾವು ಕೊಟ್ಟಿದ್ದಂಥದ್ದು 200 rupees ಟಿಕೆಟು. ಸೊ ಅದರಲ್ಲೂ ಕೂಡ ರೋಸ್ ಇರುತ್ತೆ. ಫಸ್ಟ್ ಬಂದುಬಿಟ್ಟು ಮುಂದೆ ಕೂತ್ಕೊಳ್ಳೋದು 300. ಅದನ್ನು ನಾವು ಆನ್ಲೈನಲ್ಲಿ ಬುಕ್ ಮಾಡಿದ್ರೆ 350 ಮೇ ಬಿ. ಸೆಕೆಂಡ್ ರೋ ಬಂದುಬಿಟ್ಟು 250 ಇರುತ್ತೆ. ಥರ್ಡ್ ರೋ ಬಂದು 200 rupees ಮತ್ತು ಫೋರ್ತ್ ರೋ ಬಂದು 150 rupees. ಸೊ ನಾವು ಹೋದಾಗ ಯಾರು ಜನ ಅಷ್ಟೊಂದು ಇರಲಿಲ್ಲ, ನಮಗೆ ಕ್ಲಿಯರಾಗೆಲ್ಲ ಕಾಣಿಸ್ತಾ ಇತ್ತು. ನಾವು ಕೂತಿದ್ದು
ಥರ್ಡ್ ರೋ 200 rupees ಪರ್ ಟಿಕೆಟ್ ಹೋಗಿದ್ದು. ಸೊ ಥರ್ಡ್ ರೋ ಆದರೂ ಕೂಡ ತುಂಬಾ ನೀಟಾಗಿ ಕ್ಲಿಯರಾಗಿ ಕಾಣಿಸ್ತಾ ಇತ್ತು. ನಾವಂತೂ ಸಖತ್ತಾಗಿ ಎಂಜಾಯ್ ಮಾಡಿದ್ವಿ, ಚೆನ್ನಾಗಿತ್ತು. ಆ ಮಧ್ಯೆ ಬರ್ತಾಯಿದ್ದು ಜೋಕರ್ಗಳು ಎಲ್ಲನೂ. ಸೊ ಆಲ್ಮೋಸ್ಟ್ ಶೋ ಸ್ಟಾರ್ಟ್ ಆದಾಗ 7:15 ಆಗಿತ್ತು. ಶೋ ಮುಗಿಯೋ ಅಷ್ಟರಲ್ಲಿ 9:15ಗೆ ಶೋ ಮುಗೀತು. ಸೊ ಎಲ್ಲ ತೋರಿಸಿ ನನ್ನ ಮಗನ್ನ ಕೂಡ ಕೇಳಿದ್ದೀನಿ ನಿನಗೆ ಎಕ್ಸ್ಪೀರಿಯೆನ್ಸ್ ಹೆಂಗಿದೆ ಅಂತ. ಏಕೆಂದರೆ ಫಸ್ಟ್ ಟೈಮ್ ಅವನು ಈ ಥರ ಸರ್ಕಸ್ಗೆ ಹೋಗಿರೋದು, ಎಕ್ಸಿಬಿಷನ್ಗಳಿಗೆ ಹೋಗಿದ್ದಾನೆ, ಅದೆಲ್ಲ ನೋಡಿದ್ದಾನೆ. ಬಟ್ ಈ ಥರದ್ದು ನೋಡಿರಲಿಲ್ಲ. ಈ ಒಂದು ಏನು ಇದಿದೆಯಲ್ಲ ಥ್ರೆಡ್ ಆ್ಯಕ್ಟ್ ಅಂದರೆ ದಾರ ಇಟ್ಕೊಂಡು ಇದು ಮಾಡೋದು, ಇದೆಲ್ಲ ಟಿ ವಿನಲ್ಲಿ ನೋಡ್ತಾ ಇದ್ದ ಅವನು. ಮಮ್ಮಿ ಇವಾಗ ರಿಯಲ್ಲಾಗಿ ನೋಡ್ತಾ ಇದ್ದೀನಿ ಮಮ್ಮಿ, ಎಷ್ಟು ಕಷ್ಟ ಇರುತ್ತಲ್ವ ಅವ್ರಿಗೆಲ್ಲ ಅಂತ. ಹೌದು, ಅದೆಲ್ಲ ಅದನ್ನು ಪ್ರಾಕ್ಟೀಸ್ ಮಾಡಿ ಅದನ್ನು ಅವರು ಚೆನ್ನಾಗಿ ಅಭ್ಯಾಸ ಮಾಡ್ಕೊಂಡಿರ್ತಾರೆ ಕಣೋ ಅಂತ. ಅವನಿಗೆಲ್ಲ ಪ್ರತಿಯೊಂದನ್ನು ಅವನಿಗೆ ಹೇಳ್ತಾ ಇದ್ದೆ. ಮತ್ತು ಒಂದೊಂದು ವಾವ್ ಮೂಮೆಂಟ್ ಬಂದಾಗ ಒಬ್ಬೋ ಆ ಥರ ಎಲ್ಲ ರಿಯಾಕ್ಟ್ ಮಾಡ್ತಾ ಇದ್ದ. ಸೊ ಎಲ್ಲ ಆದಮೇಲೆ ಲಾಸ್ಟ್ ಇದು ಪರ್ಫಾರ್ಮೆನ್ಸ್ ಬಂದು ಈ ಥರ ಒಂದು ಬೆಂಕಿ ಆ್ಯಕ್ಟನ್ನು ಮಾಡಿದ್ರು. ಅದು ಕೂಡ ತುಂಬಾ ಚೆನ್ನಾಗಿತ್ತು. ಮತ್ತು ಇದು ಬಂದುಬಿಟ್ಟು June 17th ಮಾತ್ರ ಅಲ್ಲಿ ಇರುತ್ತೆ. ಶೋ ಟೈಮಿಂಗ್ಸ್ ಬಂದು ಮಧ್ಯಾಹ್ನ 1 ಗಂಟೆ, ಸಂಜೆ 4 ಗಂಟೆ ಮತ್ತು ರಾತ್ರಿ 7 ಗಂಟೆವರೆಗೂ ಇರುತ್ತೆ. ಸೊ ನೀವು ಕೂಡ ಯಾರಾದರೂ ಇಂಟ್ರೆಸ್ಟ್ ಆಗಿದ್ದರೆ ಖಂಡಿತ ಒಂದು ಸಲ ಹೋಗಿ ಬನ್ನಿ. ನಿಜವಾಗ್ಲೂ ನೀವು ಕೊಡೋ ದುಡ್ಡಿಗೆ ಪೈಸಾ ವಸೂಲು ಅಂತ ನಾನು ಅಂದ್ಕೊಳ್ತೀನಿ. ಆ ಥರ ಒಂದು ಎಂಟರ್ಟೈನ್ಮೆಂಟ್ ನಿಮಗೆ ಸಿಗುತ್ತೆ. ಸೊ ಅಡ್ರೆಸ್ ಎಲ್ಲ ಹೇಳಿದ್ದೀನಿ ನಾನು. ಇಷ್ಟ ಇದ್ದರೆ ಹೋಗಿ ನೋಡ್ಕೊಂಡು ಬನ್ನಿ. ಶಿಶಿರ್ ಹೆಂಗನ್ಸ್ತು ಸರ್ಕಸ್? ಚೆನ್ನಾಗಿತ್ತಾ? ಎಂಜಾಯ್ ಮಾಡ್ದ? ಯಾವುದು ತುಂಬ ಎಂಜಾಯ್ ಮಾಡಿದ್ದೀನಿ ನಾವು? ಅದು ಯಾಕೆ ಬೈಕ್ ರೈಡಿಂಗ್ ಇಷ್ಟ ಆಗಿಲ್ವಾ? ಕಿವಿ ಕಿತ್ತೋಯ್ತಾ? ಎಲ್ಲ ಅಲ್ಲೇ ಇದೆ ಮತ್ತೆ ಕಿವಿ. ಶೋ ಮುಗಿಸ್ಕೊಂಡು ಮನೆಗೆ ಬರುವಾಗ ಅಲ್ಲಿ ತುಂಬ ಹೊಗೆ ಆಡ್ತಾಯಿತ್ತು. ಏನಪ್ಪ ಎಲ್ಲ ಬೆಂಕಿ ಹತ್ಕೊಂಡ್ಬಿಟ್ಟಿದ್ಯಾ ಅಂಥೇಳಿ ಗಾಬರಿಯಿಂದ ನೋಡ್ತಾ ಇದ್ರೆ ಅಲ್ಲಿ ರೋಡಲ್ಲಿ ಯಾರೋ ಬೆಂಕಿ ಹಾಕಿದ್ದು ಆ ರೀತಿ ಕಾಣಿಸ್ತಾ ಇದೆ, ನೋಡ್ಬೋದು. ಸೊ ಸಡನ್ನಾಗಿ ದೂರದಿಂದ ನೋಡಿದಾಗ ನಿಜ ಭಯ ಆಯಿತು ಒಂದು ಸ್ವಲ್ಪ. ಆಮೇಲೆ ಹತ್ರ ಬಂದಮೇಲೆ ಗೊತ್ತಾಯಿತು ಯಾರೋ ವೇಸ್ಟನ್ನೆಲ್ಲ ತೆಗೆದು ಬೆಂಕಿ ಹಾಕಿದ್ದಾರೆ ಅಂತೇಳಿ. ಹಾಯ್ ಫ್ರೆಂಡ್ಸ್, ಜಿಮ್ನಿ ಸರ್ಕಸ್ ಹೋಗಿದ್ವಿ. RX ಸೌಂಡ್ ಅಂತ ಸೂಪರ್ ಆಗಿತ್ತು. ಆಮೇಲೆ ಕಿವಿ ಕಿತ್ತೋಯ್ತದೆ. ಇನ್ನೊಂದ್ಸಲ ಹೋಗ್ಬೇಕು ಅಂತ ಹೇಳ್ತೀಯಾ ಸರ್ಕಸ್ಗೆ? ಸರ್ಕಸ್ ಅಲ್ಲಿ ಪ್ರಾಣಿಗಳಿರ್ಲಿಲ್ಲ, ಈ ಪ್ರಾಣಿನ ಕರ್ಕೊಂಡು ಹೋಗಿ ಬಿಡೋಣ ಅನ್ಕೊಂಡು. ಏನಂದ್ರೆ ಒಂದು ಪ್ರಶ್ನೆ, ಫುಲ್ ಹಾಕೊಂಡು ಹೋಗಿ ಸೊಳ್ಳೆ ಕಚ್ಬಿಡ್ತದೆ. ಸೊಳ್ಳೆ ನಾನು ಅಲ್ಲಿ ನೋಡಿದ್ದಕ್ಕಿಂತ ಸೊಳ್ಳೆ ಕೈಲಿ ಕಚ್ಚಿಸ್ಕೊಂಡಿದ್ದೆ ಜಾಸ್ತಿ. ಅದಕ್ಕೆ ಒಂದ್ ಸೆಂಟ್ ಹಾಕೊಂಡು ಹೋಗಿದ್ದೆ, ಅದಕ್ಕೆ ಸ್ವಲ್ಪ ಬಂದಿಲ್ಲ. ಇವ್ರಿಗೆ ಮತ್ತೆ ಅವ್ರಿಗೆ ಕಚ್ಚಿ. ನನಗೇನು ಕಚ್ಚಿಲ್ಲಪ್ಪ, ನನಗೇನು ಜಾಸ್ತಿ ಕಚ್ಚಿಲ್ಲ. ನಿಮ್ಮ ಅಪ್ಪಂಗೆ ನಿನಗೆ ಕಚ್ಚಿದ್ದು. ನೀವಿಬ್ಬರೇ ಕರ್ಕೊಂತ ಇದ್ದಿದ್ದು ಜಾಸ್ತಿ. ಸೊಳ್ಳೆ ಕಚ್ಚಿತು ಅಂತ ಕಟ್ಟಾಕ್ಬಿಟ್ಟಿದ್ರು. ಹಿಂಗಿರ್ತದ ಸೀಟು. ನಾನಂತೂ ಚೆನ್ನಾಗಿ ಎಂಜಾಯ್ ಮಾಡಿದೆ. ಇವರಿಬ್ರದ್ದು ಏನೋ ಗೊತ್ತಿಲ್ಲ. ಅದರಲ್ಲಿ ಅಂತೂ ನಾವೆಲ್ಲ ನೋಡೋ ಕಾಲದಲ್ಲಿ ಇರೋ ತರ ಇಲ್ಲ ಇವಾಗ. ಆ ತರ ಇದ್ದಿದ್ರೆ ಹಿಂಸೆ ಕೊಡ್ತಾನೆ ಫ್ರೆಂಡ್ಸ್. 200 rupees ಒಬ್ಬರಿಗೆ, ಅದು 350 ಕೊಟ್ಬಿಟ್ಟು ಮುಂದೆಳೆ ಅದ್ಯಾರೋ ಜೋಕರ್ ತಾತಕ್ಕೆ ಹೋಗ್ಬಿಟ್ಟು ನೀರು. ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಸಂಡೇ ಮಾರ್ನಿಂಗಿಂದ ವ್ಲಾಗ್ನ ಕಂಟಿನ್ಯೂ ಮಾಡ್ತೆ. ಇನ್ನೂ ಕೂಡ ಬುಕ್ಸ್ ಬೈಂಡಿಂಗ್ ಕಂಪ್ಲೀಟ್ ಆಗಿಲ್ಲ. ಇವತ್ತು ಕಂಪ್ಲೀಟ್ ಮಾಡಬೇಕು. ನಾಳೆಯಿಂದ ಹೊಸ ಸಿಲೆಬಸ್ ಇವಾಗ ಸ್ಟಾರ್ಟ್ ಆಗುತ್ತೆ ಅಂತೇಳಿ ಮೆಸೇಜ್ ಬಂದಿದೆ. ಇವತ್ತು ಸಂಡೇ ಅಲ್ವಾ, ಅವರು ಮೀಟಿಂಗು ಅಂತೇಳಿ ಇದು ಮಾಡ್ತಾಯಿದ್ರು. ನಾನು ಕೂಡ ಅವರು ಸಂಡೇನೇ ಫ್ರೀ ಆಗ್ತಾರಲ್ವ ಅವಾಗ ನಾನು ಅಂದ್ಕೊಂಡು ಸುಮ್ಮನೆ ಆದೆ. ನಾನು ವ್ಲಾಗ್ ಸ್ಟಾರ್ಟ್ ಮಾಡಿದ್ದು ಥರ್ಸ್ಡೇ ಈವ್ನಿಂಗ್ ನಾವು ಸರ್ಕಸ್ ಬಂದಿದ್ದು. ಅದಾದ್ಮೇಲೆ ವ್ಲಾಗೇ ಮಾಡಿರಲಿಲ್ಲ. ಇವತ್ತು ಸಂಡೇ ಎಲ್ಲ ಕೆಲಸ ಮುಗಿದಿದೆ. ಇನ್ನು ಅಡುಗೆ ಒಂದು ಮಾಡಬೇಕು. ಸೊ ತಿಂಡಿಗೆ ಬಿರಿಯಾನಿ ಮಾಡೋಣ ಅಂತ ಹೇಳಿಬಿಟ್ಟು ಆಲ್ಮೋಸ್ಟ್ 1 month ಆಯಿತು ಅಂತ ಅನ್ಕೋತೀನಿ ನಾನು ನಾನ್ ವೆಜ್ ಮಾಡಿ. 1 ತಿಂಗಳಾಯಿತು ನಾನು ಮಾಡಿದ್ದು. ಲಾಸ್ಟ್ ಪೂಜೆ ಮಾಡೋ ಹಾಗಿರಲಿಲ್ಲ ಅಂತ, ಇದು ಕೂಡ ಪೂಜೆ ಮಾಡೋ ಹಾಗಿಲ್ಲ. ಸೊ ಏನೋ ಗೊತ್ತಿಲ್ಲ, ದೇವರ ಪೂಜೆ ಸ್ಟಾರ್ಟ್ ಮಾಡಿದಾಗಿಂದ ಪೂಜೆ ಮಾಡೋ ಟೈಮಲ್ಲಿ ನಾನ್ ವೆಜ್ ತಿನ್ನೋದಕ್ಕೆ ಆಗೋದೇ ಇಲ್ಲ. ಏನಾದರೂ ಒಂದು ಫಂಕ್ಷನು ಅಥವಾ ಬೇರೆ ಏನಾದರೂ ಆ ಥರ ಆಗ್ತಾಯಿತ್ತು. ಸೊ ನೋಡೋಣ, ಗೊತ್ತಿಲ್ಲ ಏನೋ ಅಂಥೇಳಿ. ಇವಾಗ ಹೋಗಿದ್ದಾರೆ ಚಿಕನ್ ತರೋದಕ್ಕೆ ಅಂಥೇಳಿ. ಆಲ್ರೆಡಿ 10:15 ಆಗ್ತಾಯಿದೆ, 10:15 ಆಗ್ತಾಯಿದೆ. ಸೊ ಇವಾಗ ಹೋಗಿದ್ದಾರೆ ಚಿಕನ್ ತರೋದಕ್ಕೆ. ನಾನಂತೂ ಎಲ್ಲ ಕೆಲಸ ಮುಗಿಸಿದ್ದೀನಿ. ಅವ್ರು ತಂದು ಕೊಟ್ಟರೆ ಅಡುಗೆ ಮಾಡೋದು. ಜೊತೆಗೆ ಇವತ್ತು ಮೇಘನ ಬೇರೆ ಬರ್ತೀನಿ ಅಂತ ಹೇಳಿದ್ದಾಳೆ. ಸೊ ಯಾಕೆ ಬರ್ತಾಳೆ, ಏನು ಬರ್ತಾಳೆ ನೆಕ್ಸ್ಟ್ ವ್ಲಾಗಲ್ಲಿ ನೋಡಿ ನೀವು. ಹಾಗಾಗಿ
ಸ್ವಲ್ಪ ಲೇಟಾಗಿ ಮಾಡಿದ್ರೆ ಅವರು ಕೂಡ ಮಧ್ಯಾಹ್ನದ ಮೇಲೆ ಬರ್ತೀನಿ ಅಂತ ಹೇಳಿರೋದಲ್ವಾ, ಸೊ ಬಿಸಿ ಬಿಸಿ ಅವಳು ತಿನ್ಬೋದು ಅಂತೇಳಿ ಅಂದ್ಕೊಂಡಿದ್ದೀನಿ. ಈಗ ಬಟ್ಟೆ ನೆನೆಸಿಟ್ಟಿದ್ದೀನಿ, ಅದನ್ನು ವಾಶ್ ಮಾಡಿಬಿಟ್ಟು ಫ್ರೆಶ್ ಅಪ್ ಆಗಿಬಿಡ್ತೀನಿ ಅವ್ರು ಬರೋ ಅಷ್ಟರಲ್ಲಿ. ಸೊ ಜೆಮಿನಿ ಸರ್ಕಸ್ಗೆ ಹೋಗಿದ್ದು ಎಕ್ಸ್ಪೀರಿಯನ್ಸ್ ತುಂಬಾ ಚೆನ್ನಾಗಿತ್ತು. ಸೊ ನನಗಂತೂ ತುಂಬಾ ಖುಷಿ ಆಯಿತು. ನಾವು ಕೂತಿದ್ದಂತಹ 2.25 ಅವರ್ ಆಲ್ಮೋಸ್ಟ್ 7 o'clock ಒಳಗಡೆ ಹೋಗಿದ್ದು ನಾವು. 9:15ಗೆ ಮುಗೀತು ಪ್ರೋಗ್ರಾಮು. ಅಷ್ಟು ಟೈಮು ನಾವು ನಿಜ ತುಂಬಾ ಎಂಜಾಯ್ ಮಾಡಿದ್ವಿ. ಸೊ ಎಲ್ಲೂ ಕೂಡ ನನಗೆ ಬೇಜಾರಾಗಿದ್ದು, ಒಂಥರ ಬೋರ್ ಅನಿಸಿದ್ದು ಅಲ್ಲೆಲ್ಲೂ ಕೂಡ ಆಗಿಲ್ಲ. ಒಬ್ರಿಗಿಂತ ಒಬ್ರು ಚೆನ್ನಾಗಿ ಮಾಡ್ತಾ ಇದ್ರು. ಸೊ ಎಲ್ಲೋ ಒಂದೆರಡು ಕಡೆ ಮಿಸ್ಟೇಕ್ ಆದರೂ ಕೂಡ ಅವರ ಮುಖದಲ್ಲಿ ಇರುವಂಥ ಸ್ಮೈಲ್ ಏನಿದೆ ಅದನ್ನೆಲ್ಲ ಅದು ಮರೆಸ್ಬಿಡುತ್ತೆ. ಸೊ ನಿಜ ತುಂಬ ಇಷ್ಟ ಆಯಿತು ನನಗೆ. ಸೊ ಅವರೆಲ್ಲ ತುಂಬಾ ಕಷ್ಟಪಟ್ಟು ಆದರೂ ಪ್ರೀತಿಯಿಂದ ಅದನ್ನೆಲ್ಲ ಮಾಡ್ತಾರೆ, ಅದನ್ನೆಲ್ಲ ನಮ್ಮ ಮುಂದೆ ಪ್ರದರ್ಶನ ಮಾಡ್ತಾರೆ. ಸೊ ತುಂಬಾ ಚೆನ್ನಾಗಿದೆ. ಅದು ಬಂದ್ಬಿಟ್ಟು GKW ಲೇಔಟಲ್ಲಿ ಇರೋದು. ಲೇಔಟಲ್ಲಿ ಒಂದು ದೊಡ್ಡ ಗ್ರೌಂಡ್ ಇದೆ, ಅಲ್ಲೇ ಹಾಕಿದ್ದಾರೆ ಜೆಮಿನಿ ಸರ್ಕಸ್. ಟೈಮಿಂಗ್ಸ್ ಬಂದ್ಬಿಟ್ಟು ಮಧ್ಯಾಹ್ನ 1 ಗಂಟೆ, ಸಂಜೆ 4 ಗಂಟೆ, ಮತ್ತೆ ರಾತ್ರಿ 7 ಗಂಟೆ ಶೋ, 3 ಶೋ ಇರುತ್ತೆ. ಸೊ ಜೂನ್ 17th ಲಾಸ್ಟ್ ಅಂತ ಹೇಳಿದ್ರು ಅಲ್ಲಿ. ಸೊ ಅನೌನ್ಸ್ ಮಾಡ್ತಾ ಇರ್ತಾರೆ ಜೂನ್ 17th ಲಾಸ್ಟ್, ಅದಾದ್ಮೇಲೆ ಬೇರೆ ಊರಿಗೆ ಹೋಗ್ತೀವಿ ಅಂತೇಳಿ. ಯಾರಾದರೂ ಸುತ್ತಮುತ್ತ ಇದ್ರೆ ಹೋಗಿ ನೋಡ್ಕೊಂಡು ಬನ್ನಿ, ನಿಜ ವರ್ತ್ ಅಂತಾನೆ ಹೇಳ್ಬೋದು. ನಾವು ಕೊಡೋವಂಥ ದುಡ್ಡಿಗೆ ನಾವು ಎಂಟರ್ಟೈನ್ಮೆಂಟ್ ತೊಗೊಂಡು ಬರ್ತೀವಿ ಅಷ್ಟೇ. ಇನ್ನೊಂದು ಏನು ಪ್ರಾಬ್ಲಮ್ ಅಂದರೆ ಫುಲ್ ಸ್ಲೀವ್ಸ್ ಫುಲ್ ಕವರ್ ಮಾಡ್ಕೊಂಡು ಹೋಗಿ ಬಾಡಿನ, ಯಾಕೆಂದರೆ ಅಲ್ಲಿ ಗ್ರೌಂಡ್ ಆಗಿರೋದ್ರಿಂದ ಸೊಳ್ಳೆ ಕಾಟ ತುಂಬಾ ಇದೆ ಸಂಜೆ ಆದಮೇಲೆ. ಸೊ ಅದಕ್ಕೋಸ್ಕರ ಹೇಳ್ತೀನಿ ಪ್ರಿಕಾಷನ್ನು, ಯಾಕೆಂದರೆ ನಾವು ಅನುಭವಿಸಿದ್ವಿ ಅದನ್ನು. ಅಷ್ಟೇ, ಹೋಗ್ಬಿಟ್ಟು ಬಂದ್ವಿ. ತುಂಬ ಚೆನ್ನಾಗಿತ್ತು. ನೀವು ಒಂದ್ಸಲ ಹೋಗಿ ನೋಡಿ ಅಂತೇಳಿ ಹೇಳ್ತೀನಿ. ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ನೆಕ್ಸ್ಟ್ ವ್ಲಾಗ್ನ ಮತ್ತೆ ಸ್ಟಾರ್ಟ್ ಮಾಡ್ತೀನಿ. ಇಷ್ಟ ಆಗಿದೆ ನಿಮಗೆಲ್ಲ ಈ ವಿಡಿಯೋ ಅಂತ ಅನ್ಕೊಂಡಿದ್ದೀನಿ. ಇಷ್ಟ ಆದರೆ ಪ್ಲೀಸ್ ಹೆಚ್ಚು ಲೈಕ್, ಕಮೆಂಟ್, ಶೇರ್ ಮಾಡೋದನ್ನ ಮರಿಬೇಡಿ. ಚಾನಲ್ಗೆ ಹೊಸಬ್ರಾದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ. ಆದಷ್ಟು ಬೇಗ ನನ್ನ ಚಾನಲ್ 2K ಸಬ್ಸ್ಕ್ರೈಬರ್ ಆಗೋ ಥರ ಹೆಲ್ಪ್ ಮಾಡಿ ಅಂತೇಳಿ ಕೇಳ್ಕೊಂಡು ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್.